ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ನಾನಿವತ್ತು ಸಮಯ 10 ಗಂಟೆ ಆಗಿದೆ. ನಾವಿವತ್ತು ಇಂಟ್ರೆಸ್ಟಿಂಗ್ ಆದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕನಂಗನಹಳ್ಳಿ ತಾಲೂಕಿನಲ್ಲಿರೋ ರಾಮಪುರದಮ್ಮ ಅಂತ ಫೇಮಸ್ ಆಗಿರೋ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ತುಂಬ ಸ್ಪೆಷಲ್ ಇದೆ ರಾಮಪುರದಲ್ಲಿ. ಸೊ ಬನ್ನಿ ನೋಡೋಣ ಇವತ್ತಿನ ರೈಡ್ ಹೇಗಿರುತ್ತೆ ಅಂತೇಳಿ. ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ರಾಕಿ ಬಾಯ್ ನಮ್ಮ ಫ್ರೆಂಡ್, ಇವನು ಕುಚಿಕು. ಬಂದ ರಾಕಿ ಬಾಯ್, ಬಾರಪ್ಪ ರಾಕಿ ಬಾಯ್. ಇವನೇ ಅಣ್ಣ ಬಾಂಡ್ ರಾಕಿ ಬಾಯ್. ಸರಿ ಬರ್ತೀವ ಆಂಟಿ. ಇವಾಗ ಹೋಗ್ತಾ ಇದ್ದೀವಿ. ಸಮಯ 10 ಗಂಟೆ ಆಗಿದೆ. ಅದು ನಮ್ಮ ರಾಕಿ ಜೊತೆ. ಫ್ರೆಂಡ್ಸ್, ಇದು ನಮ್ಮೂರು. ಫುಲ್ ಖಾಲಿ ಹೊಡಿತಾ ಇದೆ. 10 ಗಂಟೆಗೇನೆ ಖಾಲಿ ಹೊಡಿತಾ ಇದೆ. ಯಾಕೆಂದರೆ ಜನ ಎಲ್ಲ ಹೋಗಿದ್ದಾರೆ ಶ್ರೀರಾಮ್ಪುರಕ್ಕೆ. ಶ್ರೀರಾಮ್ಪುರ ಅಲ್ಲ, ಅದು ರಾಮಪುರದಮ್ಮಗೆ ಹೋಗಿದ್ದಾರೆ. ಬನ್ನಿ ನಾವು ಹೋಗೋಣ ಅದೇ ಪ್ಲೇಸಿಗೆ. ದೇವರಿರೋ ಜಾಗಕ್ಕೆ ಬಂದ್ವಿ. ಫುಲ್ಲು ರಶ್ ಇದೆ ನೋಡಿ. ಗಾಡಿಗಳೆಷ್ಟು ಪಾರ್ಕಿಂಗ್ ಇದೆ. ಪೊಲೀಸ್ನವರು ಫುಲ್ ಬೀಟ್ ಹೊಡಿತಾವ್ರೆ. ಪೊಲೀಸ್ನವ್ರವ್ರೆ, ಸ್ವಲ್ಪ ಆರಾಮ್ಸೆ ಹೋಗೋಣ. ಫುಲ್ಲು ರಶ್ ಫ್ರೆಂಡ್ಸ್. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು.
ಈ ಜಾತ್ರೆಗೆ. ಓ ಏನು ಗುರು ಇಷ್ಟೊಂದು ಜನ ಇಲ್ಲಿ. ಪೊಲೀಸ್ನವ್ರು ಫುಲ್ ಕ್ಲಿಯರ್ ಮಾಡಿಸ್ತವ್ರೆ ಆಟೋಗಳ್ನ. ಗಾಡಿ ನಿಲ್ಸೋಕ್ಕೆ ಜಾಗಿಲ್ಲ ಗುರು. ನೋಡೋಣ ಮುಂದೆ ಎಲ್ಲರೂ ಜಾಗ ಸಿಗುತ್ತಾ ಅಂತ. ಏನು ಮಾಡೋದು. ಹಾಂ ಇಲ್ಲೇ ಪಾರ್ಕಿಂಗಿಗೆ ಒಂದು ಜಾಗ ಸಿಕ್ತು, ಇಲ್ಲೇ ಹಾಕೋಣ. ನಾವೀಗ ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ. ನಾನು ವಿಡಿಯೋ ಶುರುವಿನಲ್ಲಿ ನಿಮಗೆ ಹೇಳಿದ್ದೆ ನಾವು ಹೋಗ್ತಾ ಇರೋ ಜಾಗ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ರೀಸನ್ನು ಈ ದೇವರೇ. ಈ ದೇವ್ರನ್ನ ನಾವು ಯಾವುದೇ ದೇವಸ್ಥಾನದಲ್ಲಿ ನೋಡೋಕ್ಕಾಗೋದಿಲ್ಲ. ಈ ದೇವ್ರನ್ನ ಚಪ್ರ ಹಾಕಿ ಚಪ್ರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪ್ರತಿಷ್ಠಾಪನೆ ಮಾಡಿ 24 ಗಂಟೆ ಆದಮೇಲೆ ಈ ದೇವ್ರನ್ನ ಇವ್ರದ್ದೇ ಆದಂಥ ಗೊತ್ತಿರೋ ಜಾಗಕ್ಕೆ ಹೋಗಿ ಬಿಟ್ಟು ಬರ್ತಾರೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡಿ ಈ ದೇವರನ್ನ ದರ್ಶನ ಮಾಡಲಿಕ್ಕೆ. ಇದು ತುಂಬ ಪವರ್ಫುಲ್ ದೇವರು. ಇದು ಗಣೇಶ ಹಬ್ಬ ಆಗಿ 15 ದಿನಕ್ಕೆ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.